ತುಂಬ ಜನ ಟಾಕ್ಸಿಕ್ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ರು. ಟಾಕ್ಸಿಕ್ ಪೋಸ್ಟ್ಪೋನ್ ಆಗಿಬಿಡುತ್ತೆ, ಯಶ್ ಅವರು ತುಂಬ ವರ್ಷಗಳು ತಗೋತಾರೆ, ಮತ್ತೆ ಪೋಸ್ಟ್ಪೋನ್ ಆಗಿ ಮುಂದಕ್ಕೆ ಹೋಗುತ್ತೆ. ಫಿಲಮ್ ಬರೋದು ಎಲ್ಲೋ 4-5 ವರ್ಷಕ್ಕೊಂದು ಬರ್ತದೆ ನಿಮ್ಮ ಬಾಸ್ತು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟೆಲ್ಲ ಸ್ವಲ್ಪ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ರು. ಸೊ ಫೈನಲಿ ಇವತ್ತು ಟಾಕ್ಸಿಕ್ ಟೀಮ್ ಕಡೆಯಿಂದ ಒಂದು ಗುಡ್ ಅಪ್ಡೇಟ್ ಬಂದಿದೆ. ನಾನು ನಮ್ಮ ಬಾಸ್ ಮೂವಿಗೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಫೈನಲಿ ಒಂದು ಅಪ್ಡೇಟ್ ಬಂದಿದೆ. ಅದೇನು ಅಪ್ಡೇಟು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಡೇಟ್ ಬರಲಿ ಟಾಕ್ಸಿಕ್ಕಿಂದ, ಅದಾದಮೇಲೆ ಮಾತಾಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಫೈನಲಿ ಇವತ್ತು ಬಾಸ್ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ. ಸೊ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡ್ಬೋದು, ಒಂದು ಪೋಸ್ಟರ್ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ಫುಲ್ಲು ಲಾಂಗ್ ಏರ್ಸಲ್ಲಿ, ನೀವೆಲ್ಲರೂ ಕೂಡ ಗೊತ್ತಿರೋಂಗೆ ಟಾಕ್ಸಿಕ್ ಏರ್ ಸ್ಟೈಲ್ ನೀವು ಆಲ್ರೆಡಿ ನೋಡಿದ್ದೀರಾ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಬಟ್ ಈ ಒಂದು ಪೋಸ್ಟರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆದಂಥ ಒಂದು ಹೇರ್ ಸ್ಟೈಲ್ ಇದೆ. ಮಾಮೂಲಿ ಫುಲ್ ಲಾಂಗ್ ಏರ್ಸಲ್ಲಿ ಯಶ್ ಬಾಸ್ನ ನೀವು ನೋಡಿರ್ತೀರ. ಸೊ ಅದೇ ಒಂದು ಹೇರ್ ಸ್ಟೈಲಲ್ಲಿ ಸೊ ನಾವು ಈ ಒಂದು ಫೋಟೋನ ನಾವು ನೋಡ್ತಾ ಇದ್ದೀವಿ, ನೀವು ನೋಡ್ಬೋದು. ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ ಈ ಒಂದು ಪೋಸ್ಟರಲ್ಲಿ ಇರುವಂಥ ಅಂದರೆ ಅದೊಂದು ಏನಂತೀರ ಫಿಟ್ನೆಸ್. ಸೊ ನೀವು ನೋಡ್ಬೋದು ಬಾಸ್ ಅವರು ಇವಾಗ ಒಂದು ಸ್ವಲ್ಪ ಫಿಟ್ನೆಸ್ ಸ್ವಲ್ಪ ಜಾಸ್ತಿ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಫಿಲಮ್ಗೆ ಮುಂಚೆ ಹೋಲಿಸ್ಕೊಳ್ತು ಅಂತಂದರೆ ಇವಾಗ ಸ್ವಲ್ಪ ತುಂಬ ಫಿಟ್ ಆಗಿದ್ದಾರೆ. ಆ್ಯಂಡ್ ನಮಗೆ ಪಕ್ಕಾ ಟ್ರೀಟ್ ಅಂತಲೇ ಹೇಳ್ಬೋದು. ಸೊ ಹಿಂದೆಗಡೆ ಒಂದು ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಇದು ಕೂಡ ಇದೆ, ಅಂದರೆ ಏನೋ ಸಮಥಿಂಗ್ ಟ್ಯಾಟೋ ಟೈಪು ಡಿಫ್ರೆಂಟ್ ಆದಂಥ. ಸೊ ಅದೇನು ಅಂತ ನಮಗೆ ಇಲ್ಲಿ ನೀಟಾಗಿ ಕಾಣಿಸ್ದಲ್ಲ, ಬಟ್ ಸ್ಟಿಲ್ ಓಕೆ. ಸೊ ಫೋಟೋ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ತುಂಬ ಜನ ಟಾಕ್ಸಿಕ್ ಮುಂದಕ್ಕೆ ಹೋಗ್ಬಿಡುತ್ತೆ, ಪೋಸ್ಟ್ಪೋನ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಇವಾಗ ಟಾಕ್ಸಿಕ್ ಟೀಮ್ ಕನ್ಫರ್ಮ್ ಮಾಡಿದೆ, ಪೋಸ್ಟ್ಪೋನ್ ಆಗಲ್ಲ. ನೀವು ನೋಡ್ಬೋದು ಇಲ್ಲಿ ಕೆಳಗಡೆ ಡೇಟ್ ಇದೆ, 19/3/2026 ರಿಲೀಸ್ ಆಗ್ತದೆ ಫಿಲಮು. ಆ್ಯಂಡ್ 100 days to go ಅಂತ ಇದೆ, ಆಯಿತಾ. ಇನ್ನು 100 ದಿನ ಕರೆಕ್ಟಾಗಿ ಬಾಕಿ ಇದೆ. ಅದಕ್ಕೋಸ್ಕರ ಇವತ್ತು ಈ ಒಂದು ಪೋಸ್ಟರ್ನ ರಿವೀಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಿನಿಮಾ 100 days ಹೋಗೋದಂತೂ ಪಕ್ಕ. ಪರ್ಫೆಕ್ಟಾಗಿ ಆ ಟೈಮ್ಗೆ ಒಂದು ಫೋಟೋನು ಕೂಡ 100 days ಇರುವಾಗಲೇ ಬಿಟ್ಟಿದ್ದಾರೆ. ಆ್ಯಂಡ್ ಮುಖ್ಯವಾಗಿ ನಾವು ಈ ಒಂದು ಫೋಟೋದಲ್ಲಿ ಕೆಳಗಡೆ ನಾವು ಕ್ಯಾಪ್ಷನ್ಸ್ಗಳನ್ನ ಅಬ್ಸರ್ವ್ ಮಾಡ್ತು ಅಂತಂದರೆ ರವಿ ಬರ್ಸೂರ್ ಅವ್ರದ್ದು ಟ್ಯಾಗ್ ಮಾಡಿದ್ದಾರೆ. ಅಂದರೆ ಈ ಒಂದು ಸಿನಿಮಾಗೆ ರವಿ ಬರ್ಸೂರ್ ಅವರು ಮ್ಯೂಸಿಕ್ ಇದ್ದೇ ಇರುತ್ತೆ. ಆಲ್ರೆಡಿ ನ್ಯೂಸ್ ಎಲ್ಲ ಬಂದಿತ್ತು, ಬಟ್ ಕನ್ಫರ್ಮ್ ನ್ಯೂಸ್ಗೆ ಸೊ ಇದು ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ರವಿ ಬರ್ಸೂರ್ ಅವರೇ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಈ ಒಂದು ಸಿನಿಮಾಗೆ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಅವ್ರನ್ನ ಒಂದಷ್ಟು ಟ್ಯಾಗ್ ಮಾಡಿದ್ದಾರೆ, ನೀವು ಇಲ್ಲಿ ಕೆಳಗಡೆ ಚೆಕ್ಔಟ್ ಮಾಡ್ಬೋದು, ಆಯಿತಾ. ಸೊ ಯಾರೆಲ್ಲ ಇದ್ದಾರೆ ಅಂತ. ಇನ್ನೂ ಹೀರೋಯಿನ್ಗಳು ಯಾರು ಅನ್ನೋದು ಇನ್ನೂ ಖುದ್ದಾಗಿ ಟೀಮ್ ಕಡೆಯಿಂದ ಬಂದಿಲ್ಲ. ಇವು ನೇಮ್ಗಳು ಕೇಳಿದ್ದೀವಿ, ಬಟ್ ಇನ್ನೂ ಬಂದಿಲ್ಲ. ಬಟ್ ಒಂದಂತೂ ಸತ್ಯ, ಈ ಸಲ ಟಾಕ್ಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್ 1000 crore ಏನಿದೆ ಕೀತ್ಕ ಹೋಗ್ಬೇಕು ಹಂಗೆ. ಸೊ ಆ ರೇಂಜ್ಗೆ ಬರೋದಂತೂ ಪಕ್ಕ ಈ ಸಲ. ನಾನಂತೂ ಸಿಕ್ಕಾಬಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ಬಾಸ್ ಮೂವಿಗೆ. ಆ್ಯಂಡ್ ಆದಷ್ಟು ಬೇಗ ಟೀಸರ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಶ್ ಅವ್ರ ಬರ್ತಡೇ ಇದೆ ಜನವರಿಗೆ. ಸೊ ನೋಡೋಣ ಏನೇನು ಅಪ್ಡೇಟ್ ಬಂದರೆ ನಾನು ವೀಡಿಯೋ ಮಾಡ್ತೀನಿ. ಸದ್ಯಕ್ಕಿದು ಎಲ್ಲ ಯಶ್ ಫ್ಯಾನ್ಸ್ಗಳಿಗೂ ಗುಡ್ ನ್ಯೂಸ್. ಯಶ್ ಫ್ಯಾನ್ಸ್ ಆ ಥರ ನಾನು ಸೇರಿಸೆ, ನಾನು ಯಶ್ ಫ್ಯಾನೇ. ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಹೇಗನ್ನಿಸ್ತು ಅಪ್ಡೇಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಟಾಕ್ಸಿಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಬಿಡಬೇಡಿ ಕಮೆಂಟ್ನ. ಸಿಗೋಣ. ಲವ್ ಯು ಆಲ್ ಗೈಸ್.